ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಸುಮಂತ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಇವತ್ತು ವಿಶೇಷ ಅಂತ ಅನ್ಕೋಬೋದು ನೀವು. ಮೊದಲೇ ನೋಡಿದ್ದೀರಲ್ಲ ನಾನು ಟೈಪ್ ಮಾಡಿರೋದು. ಹಾಗೇನೆ ಇವತ್ತು ನಮ್ಮ ಅಣ್ಣನ ಮಗಳು ಬರ್ಡೇ ಇದೆ. ಹಂಗಾಗಿ ಅವಳು ನನ್ನ ಮುದ್ದಿನ ಸೊಸೆ ಎಲ್ಲ, ಹಂಗಾಗಿ ಸ್ವಲ್ಪ ಹೋಗಬೇಕಿತ್ತು. ಹಂಗಾಗಿ ಇವತ್ತು ಸುಮಂತ್ ಅವ್ರು ಕೂಡ ಸ್ವಲ್ಪ ಫ್ರೀ ಇರಲಿಲ್ಲ. ಹಂಗಾಗಿ ಅವ್ರು ಸ್ವಲ್ಪ ಆಚೆ ಹೋಗಿದ್ರು. ಇಲ್ಲಿಗಪ್ಪ ಅಂದರೆ ಕೋಲಾರದ ಹತ್ರ ಹೋಗಿದ್ದಾರೆ ಅವರು, ರೇಷ್ಮೆ ಕಡೆಯಿಂದ. ಅಂದರೆ ಅವ್ರ ಆಫೀಸ್ ರೇಷ್ಮೆ ಇಲಾಖೆಯಿಂದ ಸ್ವಲ್ಪ ಎಲ್ಲ ಆಚೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅವರು ಆಚೆಗೆ ಹೋಗಿದ್ರಲ್ಲ, ನಾನು ಕೂಡ ರೆಡಿಯಾಗಿ ಹೋಗಬೇಕಿತ್ತು. ಟೈಮ್ ಕೂಡ ಇರಲಿಲ್ಲ ಇವತ್ತು. ಏನು ಮಾಡೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಬಸ್ಗೆ ಹೋಗ್ತಿದ್ನಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ಬೆಳಗ್ಗೆನೇ 6 ಗಂಟೆಗೆ ಎದ್ದು ರೆಡಿಯಾಗಿ 6 ಗಂಟೆಗೆ ಎದ್ದೇಳೋದು ಅಂದರೆ ತುಂಬಾ ಕಷ್ಟ ನನಗೆ. ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಎದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೋಸೆ ಮಾಡೋಕ್ಕಿಟ್ಟಿದ್ದೆ. ಇಡ್ಲಿಗೆ ಅಂತ ಹಾಕಿದ್ದೆ, ಆದರೆ ಸ್ವಲ್ಪ ಅದು ಇಡ್ಲಿ ಆಗಲಿಲ್ಲ ಇವತ್ತು. ಅಂದರೆ ಸ್ವಲ್ಪ ಲೇಟ್ ಆಯಿತು. ನೈಟ್ ಕೂಡ ಸ್ವಲ್ಪ ಆಚೆ ಹೋಗಿದ್ದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅಲ್ಲಿಂದ ಬಂದ್ವಿ. ಫೈನಲಿ ನಾವು ಊರಿಗೆ ಅಲ್ಲೆಲ್ಲ ರೆಡಿ ಮಾಡಿಟ್ಬಿಟ್ಟು ನಾವು ಬಂದಿದ್ದೆಲ್ಲಿಗಪ್ಪ ಅಂದರೆ ನಮ್ಮ ದೊಡ್ಡಮ್ಮನ ಮನೆ ಬೆಳ್ಳೆಕೆರೆ. ಅಜ್ಜಿ ಮನೆಯೂ ಅಲ್ಲೇ, ದೊಡ್ಡಮ್ಮನ ಮನೆಯೂ ಅಲ್ಲೇ, ಎರಡೂ ಕೂಡ ಒಂದೇ ಊರು. ಹಾಗಾಗಿ ಇಲ್ಲಿಗೆ ಬಂದ್ವಿ. ಇನ್ನು ಅವಳಿಗೆ ಇನ್ನೂ ಸ್ನಾನ ಕೂಡ ಮಾಡಿಸಿರ್ಲಿಲ್ಲ. ನಾವು ಫಸ್ಟ್ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ವಿ ನಾವು. ಇಲ್ಲಿ ನಾವು ಯಾರಿಗೂ ಭಟ್ರಿಗೂ ಕೂಡ ಹೇಳಿರಲಿಲ್ಲ. ಇಲ್ಲಿ ಭಟ್ರು ಬಂದು ಈಗ ನಮ್ಮ ಮನು ಅತ್ತೆ ಮತ್ತು ನಮ್ಮ ಸುಷ್ಮಾ, ಕೀರ್ತಿ, ನಾನು, ಅಮ್ಮ ಇಷ್ಟೇ ಭಟ್ರು ಈಗ. ಹಾಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಆಚೆ ಬಂದ್ವಿ. ಇಲ್ಲಿ ನಮ್ಮ ಮುದ್ದುಗೆ ಅಂದರೆ ನಮ್ಮ ಗುಬ್ಬಿಮಗೆ ಆ ಡ್ರೆಸ್ ಹಾಕಿದ್ದೆ. ಇದು ನಾನು ತೊಗೊಂಡಿರೋದು ಪಾಪುಗೆ ಅಂತ ಅಂದ್ಬಿಟ್ಟು. ಅವರು ಸುಷ್ಮಾ ತಂದಿರೋದು ಕಲೆಕ್ಷನ್ ಎಲ್ಲನೂ ಕೂಡ ತೋರಿಸ್ತಾಯಿದ್ರು. ಯಾವ್ಯಾವ ರೀತಿ ಕಲೆಕ್ಷನ್ ಆಗಿದೆ ಇವತ್ತು ಪಾಪು ಬಟ್ಟೆಗೆ ಅಂತ ಅಂದ್ಬಿಟ್ಟು. ಯಾವ ರೀತಿ ತೊಗೊಂಡಿದ್ದಾರೆ ಎಲ್ಲ ಫ್ರಾನ್ಸಲ್ಲೇ ತೊಗೊಂಡ್ವಿ ಈ ಸಲ. ಅಂದರೆ ಅವಳಿಗೂ ಚೆನ್ನಾಗಿ ಕಾಣುತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಹಂಗೋನೆಲ್ಲ ಬಂದರು. ಜಾಸ್ತಿ ಜನ ಯಾರನ್ನೂ ನಾವು ಇನ್ವೈಟ್ ಮಾಡೋಕ್ಕೆ ಹೋಗಿರಲಿಲ್ಲ. ನಮ್ಮ ಫ್ಯಾಮಿಲಿ ಮಾತ್ರನೇ. ಯಾಕಪ್ಪ ಅಂತಂದರೆ ಅವಳಿಗೆ ಸ್ವಲ್ಪ ಹರಕೆ ಇತ್ತು. ಹಂಗಾಗಿ ದೇವಸ್ಥಾನದ ಹತ್ರ ಮಾಡಬೇಕಿತ್ತು. ಏನು ಮಾಡೋಕ್ಕಾಗಿಲ್ಲ, ಈಗ ಅರ್ಜೆಂಟಲ್ಲಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಮಾಡ್ಕೊಂಡ್ವಿ ನಾವು. ಇದು ಯಾರಪ್ಪ ಅಂದರೆ ಅವ್ರ ಚಿಕ್ಕಪ್ಪ, ಅಂದರೆ ನಮ್ಮ ಅಣ್ಣ ಇನ್ನೊಬ್ಬರಣ್ಣ. ಆ ಚಿಕ್ಕಪ್ಪನ ಜೊತೆ ತುಂಬಾ ಒಕ್ಕೊಂಡಿದ್ದಾಳು ಅವಳು. ಹಂಗಾಗಿ ಅವ್ರ ಜೊತೆಲಿ ಚೆನ್ನಾಗಿರ್ತಾಳೆ. ಇನ್ನು ನಾವು ಕೂಡ ಮಧ್ಯಾಹ್ನ ಟೈಮ್ಗೆ ಒಂದು ಕೇಕ್ ಕಟ್ ಮಾಡಿಸಿದ್ವಿ. ಇದು ಅವ್ರ ಅಜ್ಜಿ ತಂದಿರೋ ಡ್ರೆಸ್ಸು. ಅವಳಿಗೆ ಮಾತ್ರ ಈ ವರ್ಷ ಬರೀ ಬಟ್ಟೆನೇ ಜಾಸ್ತಿ ಬಿದ್ದಿದೆ. ಹಂಗಾಗಿ ಅವ್ರ ಕಡೆಯಿಂದ ಸ್ವಲ್ಪ ಗಿಫ್ಟ್ ಎಲ್ಲ ಬಂದಿದೆ ಅಜ್ಜಿ ಕಡೆಯಿಂದ. ಅವಳು ಕೇಕ್ ತಿನ್ನಿಸು ಅಂತಂದರೆ ಅವಳಿಗೆ ಪಾಪ ಯಾರಿಗೂ ತಿನ್ನಿಸ್ತಾ ಇಲ್ಲ. ಪಾಪ ಅವಳನ್ನೂ ತಿನ್ನೋಕೆ ಬಿಡ್ತಾಯಿಲ್ಲ. ಯಾಕಪ್ಪ ಅಂದರೆ ಅವಳಿಗೆ ಕೇಕನ್ನು ತುಂಬ ಇಷ್ಟ. ಒಬ್ಬಳೇನೆ ತಿಂತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇವರೆಲ್ಲ ಕೋಪ ಮಾಡಿಕೊಂಡು ಪಾಪ ಹುಡುಗಿನ ಸರಿಯಾಗಿ ತಿನ್ನೋಕ್ಕೂ ಬಿಡಲಿಲ್ಲ. ಹಾಗಾಗಿ ಅವಳಿಗೆ ಇವತ್ತು ಬರೀ ಕೇಕ್ ಕಟ್ ಮಾಡಿಸೋದೇ ಆಗ್ಬಿಟ್ಟೈತೆ. ಬರೀ ತಿಂತಾನೆ ಇದ್ದಾಳೆ ಕೇಕ್ನೇ, ಬೆಳಗ್ಗಿನ ಸಂಜೆವರೆಗೂ ತಿಂತಿದ್ದಾಳೆ. ಮಾತ್ರ ಅವಳಷ್ಟು ಖುಷಿಯಾಗಿ ಇದ್ದಿದ್ದು ನಾನು ಯಾರನ್ನೂ ನೋಡಲಿಲ್ಲ. ಯಾಕಪ್ಪ ಅಂದರೆ ಮೊದಲನೇ ವರ್ಷ ಮಕ್ಳುಗಳು ತುಂಬಾ ಅಳ್ತಾರೆ. ಆದರೆ ಇವಳು ಮಾತ್ರ ತುಂಬಾ ಖುಷಿಯಾಗಿದ್ಲು. ಯಾಕಪ್ಪ ಅಂದರೆ ಸ್ವೀಟ್ ಕೊಟ್ಟಿದ್ರಲ್ಲ, ಹಂಗಾಗಿ ಕೇಕ್ ತಿಂತ ಸುಮ್ಮನೆ ಆಗ್ಬಿಟ್ಟಿದ್ಲು. ನನ್ನ ಮಗನ ಕೇಳಬೇಕಾ ಇನ್ನೂ ಈ ಚಿಕ್ಕ ಪಾಪುನ, ಇವನ ಮುಖ ನೋಡಬೇಕಿತ್ತು. ಕೇಕ ಎಲ್ಲ ಕಟ್ ಮಾಡಿಸಾದ್ಮೇಲೆ ಇನ್ನು ಪಾಪುನ ಮಲಗಿಸ್ಬಿಟ್ರು ಅಜ್ಜಿ. ಇವ್ರು ನಮ್ಮ ಅಜ್ಜಿ ಅಂದರೆ ಅಮ್ಮವ್ರಮ್ಮ. ಇವ್ರು ನಿಮ್ಗೆ ಯಾರನ್ನ ಸರಿಯಾಗಿ ತೋರಿಸಿಲ್ಲ. ಯಾಕಪ್ಪ ಅಂದರೆ ಒಂದಿನ ಫ್ರೀ ಇದ್ದಾಗ ಅಜ್ಜಿ ಮನೆಗೆ ಹೋದಾಗ ಫುಲ್ಲಾಗಲ್ಲಿ ತೋರಿಸ್ತೀನಿ. ಹಂಗೆ ಅಜ್ಜಿ ಮನೆ, ದೊಡ್ಡಮ್ಮನ ಮನೆ ಪೂರ್ತಿ ಎಲ್ಲನೂ ಲಾಗ್ ಮಾಡಿ ತೋರಿಸ್ತೀನಿ. ಇದು ನಮ್ಮ ಮಾವ. ಯಾಕಪ್ಪ ಅಂದರೆ ಇವತ್ತು ಅರ್ಜೆಂಟಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಯಾಕಪ್ಪ ಅಂದರೆ ಟೈಮ್ ಇಲ್ಲ. ಆ ಫಂಕ್ಷನಲ್ಲಿ ಕೂಡ ನಾನು ವೀಡಿಯೋ ಮಾಡಬೇಕಿತ್ತು ಅಂತ ಅವ್ರ ಆಸೆನೂ ಇತ್ತು. ಹಂಗಾಗಿ ನಾನು ಸ್ಟಾರ್ಟ್ ಮಾಡಿದೆ ಅಷ್ಟೇ. ಇನ್ನು ಮಧ್ಯಾಹ್ನ ಕೂಡ ಆಯಿತು. ಈಗ 4 ಗಂಟೆ ಆಯಿತು ಆಲ್ಮೋಸ್ಟು. ಮತ್ತು ಇನ್ನೊಂದು ಕೇಕು. ಇದು ಯಾರಪ್ಪ ತಂದಿದ್ದು ಅಂದರೆ ಈಗ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಬಂದಿದ್ರಲ್ಲ, ಅವ್ರು ತಂದಿರೋದು. ಈ ಡ್ರೆಸ್ ಬಂದು ಅಕ್ಕ ತಂದಿರೋದು. ಇವಳು ಆಲೇ ರೆಡಿಯಾಗಿದ್ದಾಳೆ ನೋಡಿ, ರಾಣಿ ರೆಡಿಯಾಗಿ ಬಂದಳು. ಇವಳು ಫುಲ್ ಇವತ್ತು ನನ್ನ ಕೈಲೇ ರೆಡಿ ಮಾಡಿಸ್ಕೊಂಡಿದ್ದಾಳೆ. ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂದರೆ ನಮ್ಗೆ ಹೆಣ್ಮಕ್ಳು ಇಲ್ಲದೆ ಹೊತ್ಕೋದಕ್ಕೂ ಎಷ್ಟು ಖುಷಿ ಆಯ್ತಿತ್ತು ಅಂದರೆ ಅವಳು ರೆಡಿ ಮಾಡೋಕ್ಕೆ ತುಂಬಾ ಖುಷಿ ಆಯ್ತಿತ್ತು. ರೋಸ್ ಕೂಡ ಮುರಿದಿದ್ದಾಳೆ ಅವಳು. ಆ ರೋಸ್ ಬಿಡ್ತಿಲ್ಲ ಅವಳು ಆಟ ಆಡ್ಕೊಂಡು. ಇನ್ನು ಅಪ್ಪ ಅಮ್ಮ ಅವರೇ ತನ್ನ ಕೇಕ್ನ ಅವರೇ ಕಟ್ ಮಾಡಿಸ್ಲಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನಾದ್ವಿ. ಹಂಗಾಗಿ ಅವರೇ ಕಟ್ ಮಾಡಿಸ್ತಾ ಇದ್ರು. ನಮ್ಮ ಮುದ್ದೂ ಕೂಡ ಜೊತೆಗೆ ಹೋಗಿದ್ದ ಕೇಕ್ ಕಟ್ ಮಾಡೋಕ್ಕೆ. ಅದು ಐಸ್ ಕ್ರೀಮ್ ಕೇಕ್ ಆಗಿರೋದ್ರಿಂದ ಸ್ವಲ್ಪ ಕಟ್ ಮಾಡೋಕ್ಕಾಗ್ತಿಲ್ಲ. ಅಲ್ಲೆಲ್ಲ ಕಟ್ ಆಗ್ತಾಯಿತ್ತು. ತಿನ್ನು ಅಂತಂದ್ರೆ ಅವಳು ತಿಂತಾ ಇಲ್ಲ. ಅದಕ್ಕೋಸ್ಕರ ಅಪ್ಪನೇ ತಿನ್ನಿಸ್ತೀನಿ ಬಿಡು ನಾನೇನೆ ಅಂತಂದರು. ಅಂದರೆ ಅವಳಿಗೆ ಭಯ ಆಗುತ್ತೆ ಅಂದ್ಬಿಟ್ಟು ನಾವು ಹಚ್ಚಿರಲಿಲ್ಲ. ಅದನ್ನ ಲಾಸ್ಟಲ್ಲಿ ಹಚ್ಚೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಅದು ಹಚ್ಚಿದ ತಕ್ಷಣ ಸ್ವಲ್ಪ ಅವಳು ಗಾಬರಿ ಆಗ್ತಾಳೆ ಅಂತ ಅಂದ್ಬಿಟ್ಟು ಹಚ್ಚಿರಲಿಲ್ಲ. ಆಮೇಲೆ ಹಚ್ಚಿದ್ವಿ ನಾವು ಕೂಡ ಅದನ್ನು. ಅಂದರೆ ಮಕ್ಕಳು ಹೆದ್ರುಕೋತಾರೆ ಬೆಂಕಿ ಕಂಡ್ರೆ ಅಂತ ಅಂದ್ಬಿಟ್ಟು ನಾವು ಹಚ್ಚಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ನೀವೆಲ್ಲರೂ ನೋಡಿದ್ದೀರಾ. ಅವ್ರೇನು ಗೊತ್ತು ನಿಮಗೆ, ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಗೊತ್ತಿಲ್ಲ ಅಷ್ಟೇ. ಇವರೇ ನಮ್ಮ ಅಪ್ಪ ಅಮ್ಮ ಅಂತ. ಇವರೇ ನಮ್ಮ ಅಪ್ಪ ಅಮ್ಮ. ಇಲ್ಲಿ ನಮ್ಮ ರಾಣಿ ಕೇಕ್ ಕಟ್ ಮಾಡಿಸಾಯಿತು. ನಮಗೆಲ್ಲ ಅಚ್ಚುಮೆಚ್ಚು ಇವಳು. ಯಾಕಪ್ಪ ಅಂತಂದರೆ ಗಂಡು ಮಕ್ಕಳೇ ಜಾಸ್ತಿ ಇರೋ ಮನೆಗೆ ಇವಳು ಮುದ್ದಾದ ರಾಣಿ ಬಂದಿದ್ದಾಳಲ್ಲ, ಹಂಗಾಗಿ ತುಂಬಾ ಖುಷಿ ಎಲ್ರಿಗೂ. ನಾವು ಕೂಡ ಎಲ್ಲರೂ ಫ್ರೀ ಆದ್ವಿ. ಕೇಕ್ ಕಟ್ ಮಾಡಿಸಿದ್ಮೇಲೆ ಕೀರ್ತಿ ಅವ್ರ ಅಪ್ಪ ಅಮ್ಮ ಎಲ್ಲ ಹೊರಟ್ರಲ್ಲ. ಇನ್ನು ನಾವು ಊಟ ಮಾಡಬೇಕಿತ್ತು ಅಷ್ಟೇ. ಊಟ ಕೂಡ ತಿಂದ್ವಿ ನಾವು. ಇನ್ನು ಹುಡುಗರು ಎಲ್ಲ ಆಟ ಆಡಿಸ್ತಾ ಇದ್ರು. ಇವಳು ಎಷ್ಟೇ ಕರೆದ್ರೂ ನನ್ನ ಹತ್ರ ಬರ್ತಾ ಇರಲಿಲ್ಲ.
ಇವರು ನಮ್ಮ ಮಾವ ಸೋದ್ರ ಮಾವ ಕಬಾಬ್ ತಿಂತೈತೆ ಅಲ್ಲಿ ಊಟ ಹಾಕೊಟ್ಬಿಡು ಆಚೆ ಬಂದಿರೋರಿಗೆ ಅಂತೆಲ್ಲ ಅಂತಾಯಿದ್ರು. ಇವ್ರು ಬಂದು ನಮ್ಮ ದೊಡ್ಡಮ್ಮ. ಇನ್ನು ಕೀರ್ತಿ ಯಾಕೋ ಸ್ವಲ್ಪ ಟೆನ್ಷನಲ್ಲಿದ್ದಾಳೆ ಅವಳು. ಯಾಕಪ್ಪ ನಮ್ಮ ಮಗಳು ಬರ್ತಡೆ ಅಲ್ವಾ. ನಮ್ಮ ಪುನಿ ಮಾತ್ರ ಫುಲ್ ಯಾವಾಗಲೂ ಜೋಶಲ್ಲೇ ಇರ್ತಾನೆ. ಯಾಕಪ್ಪ ನಾನು ಆಗ್ಲಿಂದ ಫ್ರೆಂಡ್ಲಿ ಎಲ್ಲ ಹಂಗಾಗಿ. ಇವಳು ಕೇಕ್ ಹತ್ರ ಬಿಡ್ತಾ ಇಲ್ಲ, ಏನೇ ಮಾಡಿದ್ರು ಆ ಕೇಕ್ನು ಎತ್ತಿಡೋಕ್ಕಾಗ್ತಿಲ್ಲ, ಎತ್ತಿಟ್ರು ಬಿಡಲ್ಲ ಅವಳು ಕೂಡ ಬಿಡ್ತಿರ್ಲಿಲ್ಲ ಕೇಕ. ಒಂದೇ ದಿನ ಅವಳೇನೆ 4ರಿಂದ 5 ಕೇಕ್ ಕಟ್ ಮಾಡಿರೋದು. ಯಾಕಪ್ಪ ಅಂದರೆ ನಮ್ಮ ಫ್ಯಾಮಿಲಿ ನಾವು ಜಾಸ್ತಿ ಅಷ್ಟು ಕಟ್ ಮಾಡಿಸಲ್ಲ. ಒಂದೇ ಕೇಕ್ನೇ ಸಂಜೆ ಪೂರ್ತಿ ಕಟ್ ಮಾಡಿಸ್ತಿದ್ವಿ. ಇವಳು ಮಾತ್ರ ಇವತ್ತು ಬೆಳಗಿನ ಸಂಜೆವರೆಗೂ ಕಟ್ ಮಾಡಿದ್ದೇ ಆಯಿತು. ಇನ್ನು ನಾವು ಕೂಡ ಎಲ್ಲ ಊಟ ಮುಗಿಸ್ಬಿಟ್ಟು ಮತ್ತೆ ಡೆಕೋರೇಷನ್ ಮಾಡೋಣ ಅಂದರೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸಿದ್ದಲ್ವ ಆಗ್ಲೇ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಪಿ ಊದ್ತಾ ಇದ್ರೆ ಎಲ್ಲರೂ ಒಸಿ ಎಲ್ಲ ಪಿಪಿನ ಅವ್ರು ಊದಕ್ಕಿಂತ ಹೆಚ್ಚಾಗಿ ಹೊಡೆದಾಕಿದ್ದೆ ಜಾಸ್ತಿ ಆಗೋಯ್ತು. ಇನ್ನು ಸುಷ್ಮಾ ನಿಶು ಎಲ್ಲ ಈ ಕಡೆ ಡೆಕೋರೇಷನ್ ಮಾಡ್ತಿದ್ರು, ಅಮ್ಮ ಕೂಡ ನಿಂತಿದ್ರು. ಇನ್ನು ನನ್ನಲ್ಲಿ ಇಟ್ಕೊಂಡು ಇದೆ ನಾನು ಮತ್ತೆ ನನಗೆ ಕೊಡ್ಲಿಕ್ಕಂಡು ಬಿಡು ಅಂತ ಅಂದ್ಬಿಟ್ಟು ಅವರೆಲ್ಲ ಮಾಡ್ತಾಯಿದ್ರು. ಇನ್ನು ಕೀರ್ತಿಗೆ ಊದಾಕ್ಬಿಟ್ಟಿದ್ದಾರೆ. ನಮ್ಮ ಪುನಿ ಬಾಸ್ ಅವ್ರು ನೋಡಿ ವೀಡಿಯೋ ಮಾಡ್ತಾಯಿದ್ದಾರೆ, ಅವರೇನೆ ಇಟ್ಕೊಂಡು ಇವತ್ತು. ಅವ್ರ ಮನೇನೂ ಕೂಡ ತೋರಿಸ್ತಾ ಇದ್ದಾನೆ ಕಳ್ಳ ಅವನು. ಮನೆಯಿಂದ ಆಚೆ ಎಲ್ಲ ಮಾವ ಎಲ್ಲ ಕೂತಿದ್ರಲ್ಲ, ಮಾವ ಬಾವ ಅಜ್ಜಿ ಅವ್ರ ಮನೆ ಆಚೆ ಈ ಥರ ಗ್ರೌಂಡಲ್ಲಿ ಚೆನ್ನಾಗಿದೆ ಮಾತ್ರ. ಅಂದರೆ ಗದ್ದೆ ಹಳ್ಳಿರೋ ಪೂರ್ತಿ ಗದ್ದೆ ಬಂದಿದೆ ಪೂರ್ತಿಯ ಸೈಡಲ್ಲೆಲ್ಲ. ಲಾಸ್ಟ್ ಮನೆ ಆದ್ದರಿಂದ ತುಂಬ ಚೆನ್ನಾಗಿದೆ ಮಾತ್ರ. ಈಗ 3 ಇಯರ್ಸ್ ಆಗಿದೆ ಅಷ್ಟೇ ಅದು ಮನೆ ರೆಡಿಯಾಗಿ. ಹಂಗಾಗಿ ಚೆನ್ನಾಗಿದೆ. ಹಾಗೆ ನಮ್ಮ ಪುನಿ ಕೂಡ ತುಂಬಾ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾನೆ. ಯಾಕಪ್ಪ ಅಂದರೆ ಮನೆ ತುಂಬ ಬರೀ ಡಾಲ್ಸೇ ಇದೆ. ಅವನು ಗೊಂಬೆನೇ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಮನೆ ಪೂರ್ತಿ ಹಾಕಿದ್ದಾನೆ ಅವನು. ಇನ್ನು ಈ ಚೌಟು ಫೋಟೋಗಳು ಇದೆಯಲ್ಲ 2 ಅವೇ ಥರ ಆಟಾಡ್ತಾ ಇದೆ ಅಂತ ನೋಡಿ. ಇವರಿಬ್ಬರು ನಮ್ಮ ಮಿನಿ ಡಾಲ್ಗಳು. ಯಾಕಂದರೆ ನಮ್ಮ ಮನೇಲಿ ಇವರೇ 2 ಹೆಣ್ಮಕ್ಳು. ಇನ್ನು ಬಿಟ್ಟರೆ ನಿಶುನೇ ಇರೋದು, ನಿಶು ದೊಡ್ಡೊಳಗೆ ಬಿಟ್ಲು. ಇನ್ನು ಚಿಕ್ಕ ಮಕ್ಕಳಲ್ಲಿ ಇವರಿಬ್ಬರು ಇರೋದು, ಇನ್ನು ಮಿಕ್ಕವರೆಲ್ಲ ಗಂಡು ಮಕ್ಕಳೇನೆ. ಇನ್ನು ಹಂಗಾಗಿ ಎಲ್ಲರೂ ಡೆಕೋರೇಷನಲ್ಲಿ ಪೂರ್ತಿ ಮುಳುಗೋಗಿದ್ದಾರೆ. ಇಲ್ಲಿ ಕೀರ್ತಿ ಮೇಡಮ್ ಅವ್ರು ಏನೋ ಹುಡುಕ್ತಾ ಇದ್ದಾರೆ ರೂಮಲ್ಲಿ. ಇನ್ನು ನಾವೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ವಿ. ಹಂಗಾಗಿ ಪುನಿಯವರ ವೀಡಿಯೋ ಮಾಡ್ತಾಯಿದ್ರು ಇವತ್ತು. ಯೂಟ್ಯೂಬಲ್ಲಿ ಅವ್ರಿಗೊಂದು ಮೆಮೊರಿ ಎಲ್ಲ ಇದು ವೀಡಿಯೋ ಹಾಕಿದ್ರೇ ಅವ್ರು ತುಂಬಾ ಖುಷಿ ಪಡ್ತಾರೆ. ಯಾಕಪ್ಪ ಅಂದರೆ ನನ್ನ ಮಗಳೊಬ್ಬ ಸೆಲೆಬ್ರೇಷನ್ ಎಷ್ಟೇ ವರ್ಷ ಆದರೂ ಅದು ಯೂಟ್ಯೂಬಲ್ಲಿ ಇರುತ್ತೆ ಅನ್ನೋದೊಂದು ಖುಷಿಗೋಸ್ಕರ ಅವನೇನೆ ನಾನೇ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಎಲ್ಲರೂ ಮಾಡ್ದೆ. ಹಂಗಾಗಿ ನಾನು ಸುಮ್ಮನೆ ಅದೇ ಮಾಡಲಿ ಬಿಡು ಅಂತ ಅಂದ್ಬಿಟ್ಟು ಅವನನ್ನು ನಾನು ಜಾಸ್ತಿ ನೋಡಿಬಿಟ್ಟು ಅವನು ಆನ್ಲೈನಲ್ಲೇ ಜಾಸ್ತಿ ಎಲ್ಲ ತೊಗೋತಾನೆ. ಅಂದರೆ ಆನ್ಲೈನಲ್ಲಿ ಯೂಸ್ ತೊಗೊಂಡ್ರೆ ಬೇಗನೆ ಮನೆ ಹತ್ರನೇ ಬರುತ್ತೆ, ಅಕಸ್ಮಾತ್ ಎಲ್ಲೂ ಹೋಗಿ ತೊಗೊಳಂಗಿಲ್ಲ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲನೂ ಪ್ರಾಡಕ್ಟ್ ಎಲ್ಲನೂ ಅವ್ನು ಆನ್ಲೈನಲ್ಲೇ ತೊಗೋದು. ಹಂಗಾಗಿ ಏನೋ ವೀಡಿಯೋ ಮಾಡೋಕ್ಕೆ ಹೋಗಿದ್ದಾನೆ ರೂಮ್ ಒಳಗಡೆ. ತೋರ್ಸೋಕೆ ಹೋಗಿ ಅಕಸ್ಮಾತ್ ಅವ್ನಿಗೆ ತೋರ್ಸೋಕೆ ಬಂದಿಲ್ಲ, ಹಂಗಾಗಿ ವಾಪಸ್ ತೊಗೊಂಡು ಕೊಟ್ಟ ಫೋನ್ನ. ಇನ್ನು ಅಪ್ಪ ಕೂಡ ಪಿ ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ನಾನು ರೆಡಿ ಮಾಡ್ತಾಯಿದ್ರು. ನನ್ನ ತಮ್ಮನೇ ಪೂರ್ತಿ ಎಲ್ಲ ಮಾಡ್ತಿದ್ದೆ. ನಾನು ಅಷ್ಟರಲ್ಲಿ ಹ್ಯಾಪಿ ಬರ್ಡೇ ಸ್ಟಿಕ್ಕರ್ನ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನು ಕೂಡ. ಅಷ್ಟರಲ್ಲಿ ಅಮ್ಮ ಬಂದರು, ಮತ್ತೆ ಇನ್ನೊಂದು ಸ್ವಲ್ಪ ಜನ ಊಟಕ್ಕೆ ಹಾಕ್ಕೊಟ್ಬಿಡು ಅಂತಂದರು. ಏನೇನು ಸ್ಪೆಷಲ್ ಅಂತ ನಿಮ್ಗೆ ಹೇಳ್ಬೇಕಲ್ವ. ಚಿಕನ್ ಚಾಪ್ಸು, ಮಟನ್ ಸಾಂಬಾರು, ಕಬಾಬು, ಮೊಟ್ಟೆ ಮತ್ತು ಇದನ್ನು ಬ್ಲೆಡ್ಡು ಫ್ರೈ ಮಾಡಿರೋದು, ರೈಸು ಮತ್ತು ಗೀ ರೈಸು, ಇಷ್ಟು ಊಟ ಫೈನಲಿ ರೆಡಿ ಆಯಿತು. ಡೆಕೋರೇಷನ್ಗೆ ನೋಡ್ಬೋದು ನೀವು. ಅಮ್ಮ ಮಗಳಿಬ್ಬರು ಮಿಂಚಿಂಗು ಫುಲ್ಲು. ಈ ಡ್ರೆಸ್ಸೇ ನಾನು ತಗೊಟ್ಟಿರೋದು ಅವಳಿಗೆ ಅಂತ ಅಂದ್ಬಿಟ್ಟು ಮಿಂಚಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆದರೆ ಅವಳು ಸ್ವಲ್ಪ ಸಣ್ಣಕ್ಕೆ ಕುಳ್ಳಕ್ಕಿರೋದಕ್ಕೆ ಅದು ಸ್ವಲ್ಪ ಉದ್ದ ದಪ್ಪ ಆಗೋಯ್ತು. ಗೊತ್ತಿದ್ದರೆ ಹೊಲಿಗೆ ಹಾಕ್ಸ್ಬೋದಿತ್ತು, ಹಾಕ್ಸಿರ್ಲಿಲ್ಲ ನಾನು. ಹಂಗೆ ಹಾಕ್ತೆ. ಏನಿಲ್ಲ, ದಪ್ಪಗೆ ಚೆನ್ನಾಗಿ ಕಾಣ್ತಾ ಇದ್ಲು. ಯಾಕಂದರೆ ಅದು ದಪ್ಪ ಇರೋದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು. ನಮ್ಮ ಹುಡುಗಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ತಿಳಿಸಿ. ಹಾಗೆಯೇ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮ್ಗೇನಾರ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಮುದ್ದು ಸೊಸೆಗೆ ಲೇಟೆಸ್ಟ್ ವಿಶೇಷ ಅಂತ ಹೇಳ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿಬಿಡಿ. ಯಾಕಂದರೆ ಮುದ್ದು ಗೊಂಬೆಗೆ ನೀವು ಕೂಡ ಮೊದಲನೇ ವರ್ಷ ಅವಳದು, ಹಂಗಾಗಿ ವಿಶ್ ಮಾಡಿ ಅಂತ ನಾನು ಹೇಳ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಅಂದರೆ ಸುಮ್ಮನೆ ನೋಡಬೇಡಿ. ನಾನು ನೋಡ್ದಂಗೆ ಈಗ ಸ್ವಲ್ಪ ಜನ ನನಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಜಾಸ್ತಿ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲಲ್ಲಿ ನಂದು. ಹಂಗೆ ಬದಲು ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನೋಡಿದ್ರೆ ನೀವು ಕೂಡ ನಮಗೂ ತುಂಬಾ ಖುಷಿ ಆಗುತ್ತೆ. ಹಂಗಾಗಿ ಫೈನಲಿ ನಾವು ಕೂಡ ಕೇಕ್ ಕಟ್ ಮಾಡಿಸಿದ್ವಿ. ಇದು ಸಂಜೆ ಟೈಮ್ ಅಂತ ಅಂದ್ಬಿಟ್ಟು ತಂದಿದ್ವಲ್ಲ, ಅದು ಕೇಕ್ ಇದು. ಎಲ್ಲರೂ ಫುಲ್ಲು ಹ್ಯಾಪಿ ಬರ್ಡೇದು ಎಲ್ಲರೂ ಟೋಪಿ ಎಲ್ಲ ಹಾಕೊಬಿಟ್ಟಿದ್ದಾರೆ. ನನಗೂ ಕೊಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರೆ ಟೋಪಿನ. ಯಾಕಂದರೆ ನಾನು ಚಿಕ್ಕ ಪಾಪು ಥರ ಅಂತ ಅಂದ್ಬಿಟ್ಟು ಅವರೇನೆಲ್ಲ ಹಾಕ್ಕೊಂಡು ಮಕ್ಕಳಿಗೆ ಹಾಕ್ಬಿಟ್ಟು ಎಲ್ಲರೂ ಫುಲ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಹಂಗೂ ನಮ್ಮ ಮಾವ ಅಂತಾರೆ ಒಂದಿನ ಪೂರ್ತಿ ಮುಗಿಸ್ಬಿಟ್ರಲ್ಲ ಬರ್ತಡೇನ ಅಂತ ಅಂದ್ಬಿಟ್ಟು. ನನಗೆ ಮಾತ್ರ ಈ ಮುದ್ದು ಸೊಸೆ ಕಂಡ್ರೆ ತುಂಬ ಇಷ್ಟ. ಯಾಕಪ್ಪ ಅಂದರೆ ನನಗೆ ಹೆಣ್ಮಕ್ಳು ಇಲ್ವಲ್ಲ, ಹಂಗಾಗಿ ಇವಳು ಜಾಸ್ತಿ ಇಷ್ಟ ನನಗೆ. ನಮ್ಮ ಅಕ್ಕನ ಮಗಳು ಇವಳು ಇಬ್ಬರೂ ತುಂಬಾ ಇಷ್ಟ ನನಗೆ. ಅಲ್ಲಿದ್ದಾಳೆ ನೋಡಿ ನಮ್ಮಮ್ಮನೂ, ಅವಳು ವೀಡಿಯೋ ಮಾಡ್ತಾ ಇರೋದಕ್ಕೆ ನೋಡ್ತಾ ಇದ್ದಾಳೆ. ಇವಳು ಕೇಕ್ ತಿನ್ಸು ಅಂದರೆ ತಾನೇ ತಿನ್ಕೋತಾಳೆ ಅಂತ ಅಂದ್ಬಿಟ್ಟು ಅವಳು ಕೊಡ್ತಿಲ್ಲ. ನಮ್ಮ ಸುಷ್ಮಾ ಬಂದು ಅಮೌಂಟ್ ಕೊಡ್ತಾ ಇದ್ದಾಳೆ. ಅವಳು ಬಟ್ಟೆ ತೆಗ್ದಿದ್ರು ಕೂಡ ಪಾಪಗೆ ಬಟ್ಟೆ ದುಡ್ಡು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದಾರೆ, ಏನಾರು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಹಂಗೂ ಎಲ್ಲ ಮುಯಿ ಮಾಡ್ತಾಯಿದ್ರು. ಹಂಗೂ ಒಂದೇ ಕೊಟ್ಬಿಡು ನನಗೆ, ತೊಗೊಂಡೋಗ್ತೀನಿ ಮುಯಿನ ಅಂತ. ಇವ್ರು ಬಂದು ನಮ್ಮ ಅಜ್ಜಿ ತಾತ. ಅವ್ರು ಲಾಸ್ಟಲ್ಲಿ ಬಂದರು, ಅಪ್ಪ ಇರಲಿಲ್ಲ. ನಮ್ಮ ನೀಲೆಗೌಡರು ಆಚೆ ಹೋಗಿದ್ರು, ಹಂಗಾಗಿ ಆಮೇಲೆ ಬಂದರು. ಇನ್ನು ನಮ್ಮ ಅಪ್ಪ ಅಮ್ಮ ಅವರು ಕೂಡ ಕೇಕ್ ಕಟ್ ಮಾಡಿಸ್ತಿದ್ದಾರೆ, ಮುದ್ದು ಮೊಮ್ಮಗಳೆಲ್ಲ. ಹಂಗಾಗಿ
ನಮ್ಮ ಅಪ್ಪಂಗಂತೂ ಮೊದಲಾಗಿ ಹೆಣ್ಮಕ್ಳು ಕಂಡ್ರೆ ತುಂಬಾ ಇಷ್ಟ. ಸೆಲೆಬ್ರೇಷನ್ ಎಲ್ಲ ಮುಗಿಸ್ಬಿಟ್ಟು ಅವಳ ಜೊತೆ ಸ್ವಲ್ಪ ಆಟ ಆಡ್ಬಿಡೋಣ, ನಾನು ಊರಿಗೆ ಹೋಗ್ತಿದ್ದೆ ಅಂತ ಅಂದ್ಬಿಟ್ಟು ಆಟ ಆಡ್ತಾ ಇದ್ದೆ. ಥ್ಯಾಂಕ್ ಯು ಫ್ರೆಂಡ್ಸ್.